ಇತಿಹಾಸವನ್ನು ತಿಳಿಯುವುದು ನಮ್ಮ ಕರ್ತವ್ಯ. ಹೊನ್ನೇಶ್ವರ ಸ್ವಾಮಿಯೇ ನಮಃ. ಓಂ ಶ್ರೀ ಹೊನ್ನೇಶ್ವರ ಸ್ವಾಮಿಯೇ ನಮಃ. ಕಾಲದ ಹಿಂದೆ ದೆಹಲಿಯ ಸಮೀಪದಲ್ಲಿದ್ದ ಕೊಹಿನೂರು ಎಂಬ ಚಿಕ್ಕ ಸಂಸ್ಥಾನದಲ್ಲಿ ಬನಪ್ಪ ಮತ್ತು ತಾಯಿ ಮುದ್ದಮ್ಮ ಎಂಬ ದಂಪತಿಗಳು ಇದ್ದರು. ಭೂಲೋಕದಲ್ಲಿ ಅಹಿಂಸೆ ಹೆಚ್ಚಾದ ಕಾಲದಲ್ಲಿ ಬ್ರಹ್ಮ, ವಿಷ್ಣು ಮತ್ತು ಮಹೇಶ್ವರರು ಮಾನವರಾಗಿ ಜನಿಸಲು ನಿರ್ಧರಿಸಿದರು. ಅವರೇ ಈ ದಂಪತಿಗಳಿಗೆ ದೊಡ್ಡ ಹೊನ್ನಪ್ಪ, ಚಿಕ್ಕ ಹೊನ್ನಪ್ಪ ಎಂಬ ಅಣ್ಣ ತಮ್ಮಂದಿರಾಗಿ ಮತ್ತು ತಂಗಿಯಾಗಿ ಕೆಂಪಮ್ಮ ದೇವಿಯಾಗಿ ಜನಿಸಿದರು. ಆ ಕಾಲದಲ್ಲಿ ಆ ಸಂಸ್ಥಾನವು ರಾಕ್ಷಸರ ದಾಳಿಗೆ ಒಳಗಾಯಿತು. ರಾಜ್ಯ ಕಳೆದುಕೊಂಡ ಬನಪ್ಪರು ಬೇಸಾಯ ಮಾಡುತ್ತಾ ತಮ್ಮ ಹೆಸರನ್ನು ರಾಗಿ ಹೊನ್ನಪ್ಪ ಎಂದು ಬದಲಿಸಿಕೊಂಡು ಜೀವನ ಸಾಗಿಸಿದರು. ಅಣ್ಣ ತಮ್ಮಂದಿರಾದ ದೊಡ್ಡ ಹೊನ್ನಪ್ಪ ಮತ್ತು ಚಿಕ್ಕ ಹೊನ್ನಪ್ಪರು ಆ ರಾಕ್ಷಸನನ್ನು ಸಂಹರಿಸುವ ಉದ್ದೇಶದಿಂದ ಶ್ರೀ ಜನ್ನಪ್ಪ ಸ್ವಾಮಿಯ ಶಿಷ್ಯರಾದರು.